NRS Home Minister ನಂಬರ್ 1949 ಸನ್ಮಾನ್ಯ ಗೃಹ ಸಚಿವರಿಗೆ. ಮಾನ್ಯ ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. ನಮ್ಮ ಸನ್ಮಾನ್ಯ ಸಚಿವರು ಹಾಗೂ ಪೊಲೀಸ್ ಇಲಾಖೆ ಬಹಳ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಬಹಳ ವಿಸ್ತೀರ್ಣವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ನನ್ನ ಪ್ರಶ್ನೆ, ಸೈಬರ್ ಕ್ರೈಮ್ ಈ ಒಂದು ಶತಮಾನದ ನಮಗೆಲ್ಲರಿಗೂ ಸಮಸ್ಯೆ ಆಗ್ತಾ ಇರುವಂಥದ್ದು ಈ ಸೈಬರ್ ಕ್ರೈಮ್ ಮುಖಾಂತರ. ಅದರ ಸೈಬರ್ ಕ್ರೈಮ್ ಹಾಗೂ ಅದರಿಂದ ನಮಗೆ ಏನಾಗ್ತಾ ಇದೆ, ಇವತ್ತು ಆನ್ಲೈನಲ್ಲಿ ಬೇಕಾದಷ್ಟು ಫ್ರಾಡ್ ಕೇಸಸ್ ಆಗ್ತಾ ಇದೆ. ನಮ್ಮ ಸರ್ಕಾರ ಈಗಾಗಲೇ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನ ಸರಿಪಡಿಸಲಿಕ್ಕೆ. ಈಗಾಗಲೇ ಫಾರೆನ್ಸಿಕ್ ಅಲ್ಲಿ, ಯಾಕಂದ್ರೆ ಇದನ್ನೆಲ್ಲ ಕಂಡುಹಿಡಿಬೇಕಾದ್ರೆ ಫಾರೆನ್ಸಿಕ್ ಎಕ್ವಿಪ್ಮೆಂಟ್ಸು, ಸುಮಾರು ಸಾಫ್ಟ್ವೇರ್ಸು ಬೇರೆ ಬೇರೆ ರೀತಿಯಲ್ಲಿ ಬೇಕಾಗುತ್ತೆ. ಕೆಲವು ಬಾರಿ ನಮ್ಮ ರಾಜ್ಯದಲ್ಲಿ ಇಲ್ಲದೆ ಹೋದ್ರೆ ನಾವು ಬೇರೆ ರಾಜ್ಯಕ್ಕೆ, ಬೇರೆ ನಗರಕ್ಕೆ ಕಳಿಸಿ ಅದನ್ನ ರಿಪೋರ್ಟ್ ತರಿಸುವಂಥದ್ದು ಕೂಡ ಆಗುತ್ತೆ. ಆ ದಿಕ್ಕಿನಲ್ಲಿ ಈಗಾಗಲೇ ಸರ್ಕಾರ ಸುಮಾರು ಕೋಟ್ಯಾಂತರ ರೂಪಾಯಿ ಕೂಡ ಖರ್ಚು ಮಾಡಿದ್ದಾರೆ. ಬಹುಶಃ ನಮ್ಮ ಗೃಹ ಸಚಿವರು ಕೂಡ ವಿಶೇಷವಾಗಿ ಅದಕ್ಕೆ ಕಾಲೇಜನ್ನು ಕೊಟ್ಟು ಕೆಲಸ ಮಾಡಿದ್ದಾರೆ. ಆದರೆ ಇವ್ರು ಮಾಡ್ತಾ ಇರೋದು ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲ. ಹಾಗೂ ನಮ್ಮ ಏನಿವತ್ತು ಸೈಬರ್ ಕ್ರೈಮ್ ಅಲ್ಲಿ ಯಾವ್ಯಾವ ರೀತಿಯಲ್ಲಿ ನಮ್ಮ ಬರೀ ಕೇವಲ ಟೆಲಿಫೋನ್, ನಮ್ಮ ಮೊಬೈಲ್ ಫೋನ್ ಮುಖಾಂತರನೇ ಫ್ರಾಡ್ ಆಗುತ್ತೆ, ನಮಗೂ ಗೊತ್ತಾಗಲ್ಲ. ನನಗೂ ಕೂಡ ಒಂದೆರಡು ಬಾರಿ ಫೋನ್ ಕಾಲ್ ಬಂದಿದೆ. ಆ ಫೋನ್ ಕಾಲ್ ನಾನು ಕಂಪ್ಲೇಂಟ್ ಕೊಡಬೇಕು ಅಂದ್ರೆ ನಾನೆಲ್ಲೋ ಹೊರ ದೇಶದಲ್ಲಿರುವಾಗ ಈ ಕಾಲ್ ಬಂತು. ಕಂಪ್ಲೇಂಟ್ ಕೊಡೋಣ ಅಂದ್ರೆ ನಾನೇ ಬರಬೇಕು ಅನ್ನೋದಾಗುತ್ತೆ. ಸೊ ನಾನೇ ಬರುವವರೆಗೂ ಕಂಪ್ಲೇಂಟ್ ತಗೊಳಕ್ಕಾಗಲ್ಲ. ಸೊ ಇಂಥವೆಲ್ಲ ಸ್ವಲ್ಪ ಕಾನೂನಲ್ಲಿ ಬದಲಾವಣೆಯನ್ನ ಮಾಡಿದ್ರೆ ಬಹುಶಃ ಇದನ್ನ ನಾವು ನಿಲ್ಲಿಸಲಿಕ್ಕೆ, ಸರಿಪಡಿಸ್ಲಿಕ್ಕೆ ಆಗುತ್ತೆ. ಯಾಕಂದ್ರೆ ಆನ್ಲೈನ್ ಅಲ್ಲಿ ಇತ್ತೀಚೆಗೆ ಒಂದು ಅಡ್ವರ್ಟೈಸ್ಮೆಂಟ್ ಪೊಲೀಸ್ ಇಲಾಖೆದೇ ಬಂತು. ಮದುವೆ ಇನ್ವಿಟೇಷನ್ ಕಾರ್ಡ್ ಕಳಿಸ್ತಾರೆ, ನೀವು ಡೌನ್ಲೋಡ್ ಮಾಡಿದ್ರೆ ನಿಮ್ಮೆಲ್ಲ ಡೀಟೇಲ್ಸ್ ಅವ್ರು ತಗೊಳ್ತಾರೆ ಅಂತ. ಸೊ ಈ ತರ ದಿನನಿತ್ಯ ನಮಗೆ ಆನ್ಲೈನ್ ಅಲ್ಲಿ ಫ್ರಾಡ್ ನಡೀತಾನೆ ಇದೆ. ಬಟ್ ಕಂಪ್ಲೇಂಟ್ಸ್ ಎಷ್ಟಾಗ್ತಾ ಇದೆ, ನಾವು ಅದನ್ನ ಯಾವ ರೀತಿಯಲ್ಲಿ ಸರಿಪಡಿಸ್ತಾ ಇದ್ದೀವಿ ಅನ್ನೋದು ಬಹಳ ಪ್ರಮುಖ. ಸೊ ಇದನ್ನ ಸರಿಪಡಿಸುವಂತ ದಿಕ್ಕಿನಲ್ಲಿ ಒಂದು ಸಾಮಾನ್ಯ ಜನಕ್ಕೆ ತಿಳುವಳಿಕೆ ಬೇಕಿದ್ರ ಬಗ್ಗೆ. ಅದಕ್ಕೆ ನಾವು ಬಹುಶಃ ನಾನು ನೋಡಿದೆ ಉತ್ತರದಲ್ಲಿ ಆನ್ಲೈನ್ ಅಲ್ಲಿ ನಮ್ಮ ಕಮಿಷನರ್ ಒಂದು ಪಾತಾಳ ಗರುಡ ಅಂತೇಳಿ ಒಂದು ಕಾರ್ಯಕ್ರಮ, ಪಾತಾಳ ಗಾರುಡಿ ಅಂತ ಒಂದು ರೇಡಿಯೋ ಇದನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ನಮಗ್ ಬೇಕಾಗಿರೋದು ಸೋಷಿಯಲ್ ಮೀಡಿಯಾ. ಯಾಕಂದ್ರೆ ಸೋಷಿಯಲ್ ಮೀಡಿಯಾಲ್ಲೇ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಇದಕ್ಕೆ ಇನ್ನೂ ಅಷ್ಟು ಎಲ್ಲರಿಗೂ ತಿಳಿಲಿಕ್ಕೆ ಅವಕಾಶ ಆಗ್ತದೆ. ಸೈಬರ್ ಫಾರೆನ್ಸಿಕ್ ಸೆಲ್ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಹೇಳಿದಿರಿ. ಆದ್ರೆ ಐ ಥಿಂಕ್ ವಿ ನೀಡ್ ಟು, ಇವತ್ತೇನಾಗಿದೆ, ಸೇಫ್ ಸಿಟಿ ಪ್ರಾಜೆಕ್ಟ್ ಆಲ್ಮೋಸ್ಟ್ ಐ ರೀಡ್ ವಿತ್ ದ ಆನ್ಸರ್ ಅಲ್ಲಿ ಉತ್ತರದಲ್ಲಿ ಇದೆ 7500 CCTV ಕ್ಯಾಮರಾಸ್ ಇದೆ ಅಂತ. ಸೊ ನಾನು ಕೇಳೋದು, ಈ CCTV ಕ್ಯಾಮರಾನ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೆ ಅದನ್ನ ಕನೆಕ್ಟಿವಿಟಿ ಕೊಟ್ಟು ಅಲ್ಲಿ ಅದನ್ನ ನೋಡುವಂತ ಒಂದು ರೂಮ್ ಮಾಡಿ ಸ್ಕ್ರೀನ್ ಇಟ್ಟು 24/7 ಅಧಿಕಾರಿಗಳು ಅದನ್ನ ನೋಡೋ ತರ ಮಾಡಿದ್ರೆ, ನಮ್ಮ ಪೊಲೀಸ್ ಇಲಾಖೆ ಹತ್ರ ವಾಕಿ ಟಾಕಿ ಇದೆ, ಸುಮಾರು ಎಲ್ಲಾ ತರ ಫೆಸಿಲಿಟಿ ಇದೆ. ಅಟ್ಲೀಸ್ಟ್ ಇದನ್ನ ಅಲ್ಲಿಂದ ವಾಚ್ ಮಾಡಿ ಅವರಿಗೆ ಸಂದೇಶ ಕೊಟ್ರೆ ಸುಮಾರು ನಡೆಯುವಂತ ಏನೇನು ಇಲ್ಲಿಗಲ್ ಆಕ್ಟಿವಿಟೀಸ್ ನ ನಿಲ್ಲಿಸ್ಲಿಕ್ಕೂ ಕೂಡ ಆಗ್ತದೆ ಇದರಿಂದ. ಬಟ್ ನಮ್ಮಲ್ಲಿ ಏನಾಗಿದೆ, ಪೊಲೀಸ್ ಅಲ್ಲಿ ಜನ ಇಲ್ಲ, ಸ್ಟಾಫ್ ಕೊರತೆ ಇದೆ. ಹಾಗಾಗಿ ಇದನ್ನ ಮಾಡಕ್ ಆಗ್ತಾ ಇಲ್ಲ. ಬಹುಶಃ ಗೃಹ ಸಚಿವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಬಹುಶಃ ಇನ್ನೂ, ಈಗಾಗಲೇ ಗೃಹ ಸಚಿವರು ಪೊಲೀಸ್ ಇಲಾಖೆ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಮಾನ್ಯ ಜನಕ್ಕೆ ಅನುಕೂಲ ಮಾಡ್ಲಿಕ್ಕೆ ಆಗುತ್ತೆ. ಸನ್ಮಾನ್ಯ ಅಧ್ಯಕ್ಷರೇ, ಹಾಗೆ ಸಚಿವರು ನಾನು ಇನ್ನೊಂದು ಪ್ರಶ್ನೆ ಕೇಳಿದ್ದೆ, ಲಾ ಅಂಡ್ ಆರ್ಡರ್ ಇದು ಮಾಡ್ಲಿಕ್ಕೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದ್ದೀರಿ ಅಂತ. ತಾವು ಅದಕ್ಕೆ ನಮ್ಮ ವಿಜಿಲೆನ್ಸ್ ವಿಲೇಜ್ ಬೀಟ್ ಇಂದ ಹಿಡಿದು ಸಿಟಿ ಬೀಟ್ ವರೆಗೂ ನೀವು ಹೇಳಿದಿರಿ. ಆದ್ರೆ ಈ CCTV ಕ್ಯಾಮೆರಾ ನೀವು ಸ್ವಲ್ಪ ಕರೆಕ್ಟ್ ಆಗಿ ಉಪಯೋಗ ಆದ್ರೆ ಬಹುಶಃ ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರಾ, ಇವರೆಲ್ಲ ಸರಿಯಾಗಿ ಸಾಮಾನ್ಯ ಜನರವರೆಗೂ ಮುಟ್ಲಿಕ್ಕೆ ಆಗ್ತಾ ಇದೆ ಅನ್ನೋದು ಕೂಡ ನೋಡಿದ್ರೆ ಅನುಕೂಲ ಆಗ್ಬಹುದು. ಸನ್ಮಾನ್ಯ ಸಚಿವರೇ, ನಾವು ಈ ಒಂದು 21ನೇ ಶತಮಾನದ ಈ ಸೈಬರ್ ಕ್ರೈಮ್ ಬಗ್ಗೆ ವಿಶೇಷವಾದಂತ ಕೆಲವು ಕಾನೂನಿನ ತಿದ್ದುಪಡಿ ಕೂಡ ಮಾಡಬೇಕಾಗುತ್ತೆ. ಸನ್ಮಾನ್ಯ ಅಧ್ಯಕ್ಷರೇ, ಇಷ್ಟನ್ನ ಹೇಳ್ತಾ ನಮ್ಮ ಸಚಿವರು ಏನು ಉತ್ತರ ಕೊಡ್ತಾರೆ ಅಂತ